ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಳ್ಳಾರಿ ಕೋಟೆ ಅಂದರೆ ಅದ್ಭುತವಾಗಿದೆ. ವಾವ್! ಆರಾಮಾಗಿ ಹತ್ಬೋದು, ಫ್ಯಾಮಿಲಿ ಎಲ್ಲ ಬರ್ಬೋದು. ಬೆಳಬೆಳಗ್ಗೆ ಬರೆದ್ರೆ ಹಾಗೂ ಸಂಜೆ ಬಂದರೆ ತುಂಬಾ ಸೊಗಸಾಗಿರುತ್ತೆ. ಶತಮಾನಗಳಿಂದ ಈ ಬಂಡೆ ಹೀಗೆ ಇರುತ್ತೆ. ನೆರಳಾಗಿದೆ ಬಂಡೆ, ಮರದಂತೆ. ಕೋಟೆಗಳು ಹತ್ತಬೇಕು, ನಾವು ಕಟ್ಟಕ್ಕಂತೂ ಆಗಲ್ಲ. ಬೇರೆಯವರು ಕಟ್ಟಿರೋ ಕೋಟೆಗಳನ್ನ ಹತ್ತಿ ಅದನ್ನ ನಾವು ಸಂಭ್ರಮಿಸಬೇಕು. ನಮ್ಮ ಕೋಟೆ ನಮ್ಮ ಹೆಮ್ಮೆ. ಫೋಟೋಗ್ರಫಿಗಂತೂ ಹೇಳಿ ಮಾಡಿಸಿದ ಜಾಗ. ಯಾರು ಫೋಟೋ ತೆಗೆಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಬಂದ್ರಂತೂ ತುಂಬ ಚೆನ್ನಾಗಿರತ್ತಿಲ್ಲ. ಖುಷಿ ಆಗ್ತಾಯಿದೆ ನೋಡಿ, ಹೇಗಿದೆ ವ್ಯೂ ಇದು. ಅಬ್ಬಾ. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಳ್ಳಾರಿ ಫೋರ್ಟ್ ಹತ್ತಕ್ಕೆ ಹೋಗ್ತಾ ಇದ್ದೀನಿ. ಬಳ್ಳಾರಿ ಗುಡ್ಡ, ಬಳ್ಳಾರಿ ಬೆಟ್ಟ ಅಂತ ಕರೀತಾರೆ. ಬನ್ನಿ, ಬಳ್ಳಾರಿ ಗುಡ್ಡ ಹತ್ತುವ ಆ ರೋಚಕತೆ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ನೋಡಿ ವೀಕ್ಷಕರೇ, ಈಗ ನಾವು ಬಳ್ಳಾರಿ ಕೋಟೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಗೂಗಲಲ್ಲಿ ಸ್ವಲ್ಪ ಮ್ಯಾಪು ಸರಿ ಇಲ್ಲ, ನಾವು ಸ್ವಲ್ಪ ಸುತ್ತಾಡ್ಕೊಂಡು ಬಂದೆ. ನೋಡಿ, ಇದು ಬಳ್ಳಾರಿ ಫೋರ್ಟ್ಗೆ ಎಂಟ್ರಿ ಆಗುವಂತಹ ಜಾಗ. ಇಲ್ಲಿ ಬಳ್ಳಾರಿ ಕೋಟೆಯ ಇತಿಹಾಸವನ್ನು ನೋಡಬಹುದು. ಬಳ್ಳಾರಿ ಕೋಟೆ ಬಳ್ಳಾರಿ ಬೆಟ್ಟ ಅಥವಾ ಬಳ್ಳಾರಿ ಗುಡ್ಡದ ಮೇಲೆ ನಿರ್ಮಿತವಾಗಿದೆ. ಇದು ರಿಜಿಸ್ಟ್ರೇಷನ್ ಆಫೀಸು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಳ್ಳಾರಿ ಕೋಟೆ ಅಂದರೆ ಅದ್ಭುತವಾಗಿದೆ. ವಾವ್, ಇಟ್ಸ್ ಅಮೇಝಿಂಗ್. ಈ ಕೋಟೆಯನ್ನು 2 ಭಾಗಗಳಲ್ಲಿ ನಿರ್ಮಿಸಲಾಗಿದೆ. ಮೇಲುಕೋಟೆ ಮತ್ತು ಕೆಳಕೋಟೆ ಅಂತ ಕರಿಬಹುದು. ಮೇಲಿನ ಕೋಟೆಯನ್ನು ವಿಜಯನಗರ ಸಂಸ್ಥಾನದ ಸಾಮಂತ ರಾಜನಾಗಿದ್ದ ಹನುಮಂತ ನಾಯಕ ಎಂಬುವನು ಕಟ್ಟಿಸಿದನು ಮತ್ತು ಕೆಳಕೋಟೆಯನ್ನು 18ನೇ ಶತಮಾನದ ನಂತರ ಭಾಗದಲ್ಲಿ ಹೈದರಾಳಿಯಿಂದ ನಿರ್ಮಿಸಲ್ಪಟ್ಟಿತು. ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ನೋಡಿ, ಇದೇ ನಮ್ಮ ಬಳ್ಳಾರಿ ಬೆಟ್ಟ. ಸಖತ್ತಾಗಿದೆ. ಸೊ ಇಲ್ಲಿಂದ ನಮ್ಮ ಮೊದಲ ಸ್ಟೆಪ್. ವಾವ್. ಸೊ ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾಗಿದೆ ಬಳ್ಳಾರಿ ಕೋಟೆ. ಸೊ ನಾನು ಬಂದಿರೋದು ಈಗ 9:45 ಆಗಿಬಿಟ್ಟಿದೆ. ಬೇಗ ಬಂದರೆ ಚೆನ್ನಾಗಿರುತ್ತೆ. ಸೊ ನಾನು ಎದ್ದಿದ್ದೆ ಲೇಟ್ ಆಯಿತು. ತುಂಬಾ ಚೆನ್ನಾಗಿದೆ, ತುಂಬ ಸೊಗಸಾಗಿದೆ. ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಬುಕ್ಕಿಂಗು. ಇಲ್ಲಿ ಬಂದು ನಾವು ಟಿಕೆಟ್ ತೊಗೋಬೇಕಾಗತ್ತೆ. ಟಿಕೆಟು ನಾನು ಕ್ಯಾಶ್ ತಂದಿರಲಿಲ್ಲ, ಸೊ ಆನ್ಲೈನ್ ಬುಕ್ಕಿಂಗ್ ಇದೆ. ಸೊ ಮೊಬೈಲ್ ಯೂಸ್ ಮಾಡಿ ಆನ್ಲೈನ್ ಬುಕ್ಕಿಂಗ್ ಮಾಡಿದೆ. ಸೊ ಆನ್ಲೈನ್ ಆ್ಯಪ್ ಯೂಸ್ ಮಾಡಿ ಬುಕ್ ಮಾಡ್ಬೋದು. ಆ್ಯಪಲ್ಲ, ಆ್ಯಕ್ಚುಲಿ ಅಲ್ಲೊಂದು ಸ್ಕ್ಯಾನರ್ ಕೊಡ್ತಾರೆ. ಆ ಸ್ಕ್ಯಾನರ್ ತೊಗೊಂಡು ನಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿ ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ವಾವ್, ನೋಡಿ ಎಷ್ಟು ಸೊಗಸಾಗಿದೆ ನಮ್ಮ ಬಳ್ಳಾರಿ ಕೋಟೆ. ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ಬಳ್ಳಾರಿ ಕೋಟೆಗೆ ಎಂಟ್ರಿ ಕೊಡಬೇಕು ಅಂತ. ಇವತ್ತು ಕಾಲ ಕೂಡ ಬಂದಿದೆ. ಸೊ ವೀಕ್ಷಕರೇ, ಕೆಲವು ಸ್ಟೆಪ್ಗಳನ್ನ ಹತ್ತು ಬಂದಿದ್ದೀನಿ ನಾನೀಗ ಬಳ್ಳಾರಿ ಕೋಟೆದು. ನೋಡಿ ಹೇಗೆ ಕಾಣುತ್ತೆ ಬಳ್ಳಾರಿ ಕೋಟೆಯಿಂದ. ಜಸ್ಟ್ ಒಂದು ಕೆಲವು ಸ್ಟೆಪ್ಸ್ ಅಷ್ಟೇ ಹತ್ತಿರೋದು, ಇನ್ನೂ ಹತ್ತು ತುಂಬ ಬಾಕಿ ಇದೆ. ತುಂಬ ಖುಷಿ ಆಗ್ತಿದೆ. ಇಲ್ಲಿ ಯಾವುದೋ ಮಂಟಪ ಥರ ಇದೆ.
ಇಲ್ಲಿ ಯಾವುದೇ ಗೈಡ್ಗಳಿದ್ದರೆ ಗೈಡ್ ಕರ್ಕೊಳ್ಬೋದಿತ್ತು ಇನ್ಫಾರ್ಮೇಷನ್ಗೆ. ಸೊ ಯಾವುದೇ ಗೈಡ್ಗಳು ಇಲ್ಲಿ ಲಭ್ಯ ಇಲ್ಲ. 400 ಮೆಟ್ಲುಗಳಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸ್ಥಳೀಯರು. ನೋಡಬೇಕು. ಅದ್ಭುತವಾಗಿದೆ ನೋಡಿ. ಹತ್ತೋದಕ್ಕೆ ತುಂಬಾ ಸಿಂಪಲ್ ಆಗಿದೆ. ಇಲ್ಲಿವರೆಗೆ ಆರಾಮಾಗಿ ಹತ್ಬೋದು, ಫ್ಯಾಮಿಲಿ ಎಲ್ಲ ಬರ್ಬೋದು. ಬೆಳಗ್ಗೆ ಬರೆದ್ರೆ ಹಾಗೂ ಸಂಜೆ ಬಂದರೆ ತುಂಬಾ ಸೊಗಸಾಗಿರುತ್ತೆ. ಬೆಳಗ್ಗೆ ಬಂದಿದ್ರೆ ಮಂಜು ಕವಿದಿರ್ತ ವಾತಾವರಣ ಸಿಗ್ತಿತ್ತೇನೋ. ಖಂಡಿತ ಸಿಕ್ಕಿರೋದು, ಯಾಕಂದರೆ ಇದು ಚಳಿಗಾಲ. ಬಳ್ಳಾರಿಲೂ ಈ ಸಲ ತುಂಬ ಚಳಿ ಇದೆ. ಯೂಶ್ವಲಿ ಬಳ್ಳಾರಿಲಿ ಚಳಿ ಕಡಿಮೆ, ಬಟ್ ಈ ಸಲ ಚಳಿ ಇದೆ. ಇಲ್ಲಿ ಎಲ್ಲೋ ಲೈನ್ ಹಾಕಿದ್ದಾರೆ, ಮೋಸ್ಟ್ಲಿ ಅದು ದಾಟಬಾರ್ದು. ವಾ, ಚೆನ್ನಾಗಿದೆ ನೋಡಿ ವ್ಯೂ. ಅಲ್ಲೊಂದು ದೇವಸ್ಥಾನದ ಗೋಪುರ ಕಾಣಿಸ್ತಿದೆ. ಝೂಮ್ ಮಾಡೋಣ. ಇದು ಯಾವ ದೇವಸ್ಥಾನ ಅಂತ ನನಗೆ ಗೊತ್ತಿಲ್ಲ, ನೋಡೋಣ, ತಿಳ್ಕೊತೀನಿ. ತುಂಬ ಚೆನ್ನಾಗಿದೆ ಗೋಪುರ. ಬಹುಶಃ ಈ ಫೋರ್ಟ್ ಹತ್ತಿದ್ರೆ ಎಂಟೈರ್ ಬಳ್ಳಾರಿ ಕಾಣಿಸುತ್ತೆ. ಇನ್ನೂ ಇದೆ ನೋಡಿ ಮಿಸ್ಟ್. ಕಲ್ಲು ಬಂಡೆಗಳು ಎಷ್ಟು ಚೆನ್ನಾಗಿವೆ. ಬಂಡೆಗಳು ನಮ್ಮ ಮನಸ್ಸನ್ನ ಸೆಳೆಯುತ್ತೆ, ಆದರೆ ಅದಕ್ಕೂ ಒಂದು ಮನಸ್ಸಿದೆ ಅಂತ ಅನಿಸುತ್ತೆ. ಅಲ್ಲೊಂದು ಕೆಂಪು ಕಟ್ಟಡ ಇದೆ, ಮೋಸ್ಟ್ಲಿ ಯಾವುದೋ ಕೋರ್ಟ್ ಇರ್ಬೋದು ಅಂತ ಅನಿಸುತ್ತೆ. ನೋಡ್ಬೋದು. ವಾ, ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಟಾಪ್ ಮೋಸ್ಟ್ ಅಂತ ಅನಿಸುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಷ್ಟು ಅದ್ಭುತ ಅಲ್ಲ ಈ ಕೋಟೆಗಳು, ಸಾಮ್ರಾಜ್ಯ. ಖುಷಿಯಾಗತ್ತೆ ಒಂದೊಂದು ಕೋಟೆಗಳು ನೋಡಿದಾಗಲೂ. ಈ ಕಾಲದಲ್ಲೇ ಕೋಟೆ ಕಟ್ಟೋಕ್ಕಾಗಲ್ಲ, ಆ ಕಾಲದಲ್ಲಿ ಕೋಟೆಗಳು ಕಟ್ಟಿ ಈಗ ರಾಜ್ಯಭಾರ ಮಾಡಿದ್ದಾರೆ ನೋಡಿ ಎಲ್ಲ. ಯಾರೂ ಇಲ್ಲ, ತುಂಬ ಕಡಿಮೆ ಜನ ಇರೋದು ಇಲ್ಲಿ. ಜೊತೆಗೆ ಇವತ್ತು ವೀಕ್ ಡೇ, ವರ್ಕಿಂಗ್ ಡೇ. ಕೆರೆ ಕಾಣಿಸ್ತಿದೆ, ಸುಮ್ಮನೆ ನೋಡ್ತೀನಿ, ಹೇಳ್ತೀನಿ ಯಾವ ಕೆರೆ ಇದು ಅಂತ.
ಶತಮಾನಗಳಿಂದ ಈ ಬಂಡೆ ಹೀಗೆ ಇರುತ್ತೆ. ನೆರಳಾಗಿದೆ ಬಂಡೆ ಮರದಂತೆ. ಅಲ್ಲಿ ನೋಡಿ ರೋಡ್ ಕಾಣಿಸ್ತಾ ಇದೆ, ಫ್ಲೈಓವರ್. ತುಂಬ ಚೆನ್ನಾಗಿದೆ ನೋಡಿ. ಬೆಳಗ್ಗೆ 10 ಗಂಟೆ ಆದ್ರೂ ತುಂಬ ಸೊಗಸಾದ ವ್ಯೂ ಸಿಗ್ತಾಯಿದೆ. ಸೊ ವೀಕ್ಷಕರೇ, ನಾನು ಆಲ್ಮೋಸ್ಟ್ ಹತ್ತಿದ್ದೀನಿ, ಮುಕ್ಕಾಲು ಭಾಗ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಬಳ್ಳಾರಿ ಕೋಟೆ. ತುಂಬಾ ಏನು ಹೇಳ್ತೀರಾ, ವರ್ಣಿಸೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿದೆ. ಬಂಡೆಗಳ ಮಧ್ಯ ನಾವು ಹತ್ತಿ ಬರ್ತಾ ಇದ್ದಾಗ ಬಹುಶಃ ಬಂಡೆ ನಮಗೆ ಇತಿಹಾಸನ ಹೇಳ್ತಾ ಇದೆ. ಅದಕ್ಕೂ ಒಂದು ಮನಸ್ಸಿದೆ. ಅದೂ ನೆರಳಾಗಿದೆ ನೋಡಿ. ಎಷ್ಟೊಂದು ಕಡೆ ಬಂಡೆಗಳ, ಈಗ ನಾನು ಕೂತಿರೋದೇ ಬಂಡೆಯ ನೆರಳಲ್ಲಿ. ನಾನು ಸ್ವಲ್ಪ ಮೇಲೆ ಬಂದು ಕೂತಿದ್ದೀನಿ, ವಿಡಿಯೋ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ತುಂಬಾ ಖುಷಿ ಆಗ್ತಿದೆ. ಬೆಳಗ್ಗೆ ಹತ್ತು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಈಗ ಟೈಮು 10 ಗಂಟೆ 9 ನಿಮಿಷ. ಇಲ್ಲಿ ಯಾರಾದರೂ ಬಳ್ಳಾರಿಗೆ ಬಂದರೆ ಒಂದು ಸಲ ಈ ಕೋಟೆ ಹತ್ತಿ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಮೇಂಟೈನ್ ಮಾಡಿರುವಂಥ ಕೋಟೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕಡೆ ಕ್ಲೀನಿನೆಸ್ ಇದೆ, ಎಲ್ಲೂ ಏನೂ ಕಸ ಕಾಣಲಿಲ್ಲ. ಆಮೇಲೆ ಸ್ಟೆಪ್ಸ್ಗಳು ತುಂಬಾ ಈಸಿಯಾಗಿದೆ ಹತ್ತೋದಕ್ಕೆ. ಎಲ್ಲ ಹತ್ಬೋದು, ಫ್ಯಾಮಿಲಿ ಎಲ್ಲ ಹತ್ಬೋದು. ಯಾರಿಗಾರು ಸ್ವಲ್ಪ ಕಷ್ಟ ಆದರೆ ಕೂತ್ಕೊಂಡು ಹತ್ಬೋದು, ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹತ್ಬೋದು. ಮೇಲೆ ಟಾಪಲ್ಲಿ ಹೋದ್ಮೇಲೆ ಅದರ ಇವನೇ ತುಂಬ ಚೆನ್ನಾಗಿರುತ್ತೆ, ಹತ್ತಿದ ಖುಷಿ ಇರುತ್ತೆ. ಕೋಟೆಗಳು ಹತ್ತಬೇಕು, ನಾವು ಕಟ್ಟಕ್ಕಂತೂ ಆಗಲ್ಲ. ಬೇರೆಯವರು ಕಟ್ಟಿರೋ ಕೋಟೆಗಳನ್ನ ಅದನ್ನ ನಾವು ಸಂಭ್ರಮಿಸಬೇಕು ಅಂತ ಅನ್ಕೋತೀನಿ. ವೀಕ್ಷಕರೇ, ನಮ್ಮ ಪಯಣ ಮುಂದುವರ್ಸೋಣ. ನೋಡಿ, ಇಲ್ಲಿ ತುಂಬ ಸೊಗಸಾಗಿದೆ. ಅಂದರೆ ಬಂಡೆಗಳ ನಡುವೆ ಹೋಗಬೇಕು, ಹೋಗಬೇಕು, ನೆಟ್ಕೊಂಡು ಹೋಗ್ಬೋದೋ ಗೊತ್ತಿಲ್ಲ. ಸ್ವಲ್ಪ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿವೆ ಬಂಡೆಗಳು. ಇದು ಒಂದು ಕಾರಣ ನಾನು ಬೆಳಬೆಳಗ್ಗೆ ಬರಲಿಲ್ಲ. ಆಲ್ರೆಡಿ ಒಂದಿಬ್ಬರು ಇದ್ದಾರೆ ಮೇಲೆ, ನಡ್ಕೊಂಡು ಹೋಗ್ಬೋದು, ಹೋಗುವ ಅಗತ್ಯ ಇಲ್ಲ. ಬಂಡೆಗಳ ನಡುವೆ ಹೋಗೋದು ತುಂಬ ಚೆನ್ನಾಗಿದೆ ನೋಡಿ. ವಾವ್, ಯಾರೋ ಹುಡುಗರೆಲ್ಲ ಬಂದಿದ್ದಾರೆ. ಇನ್ನೆಷ್ಟಿದೆ ಮೇಲೆ ದೂರ? ಸ್ವಲ್ಪ ಇದೆ, ಆಲ್ಮೋಸ್ಟ್ ಬಂದಂಗೆ. ಹೌದಾ, ಥ್ಯಾಂಕ್ ಯು. ಸೊ ಜನಗಳು ಅಂತ ಕಾಣಿಸಿದ್ದು ಇವಾಗಲೇ. ಕೆಳಗಡೆ ಒಂದಷ್ಟು ಜನ ಇದ್ರು, ಬಿಟ್ಟರೆ ಮೇಲ್ಗಡೆ ಒಂದಷ್ಟು ಜನ. ವಾವ್, ಯು ಕ್ಯಾನ್ ಸಿ ದ ಡವ್ ಪಕ್ಷಿ ನೋಡ್ಬೋದು ಇಲ್ಲಿ. ತುಂಬಾ ಚೆನ್ನಾಗಿ, ಐ ಲೈಕ್ ಬರ್ಡ್ಸ್. ಎಷ್ಟು ವಾ. ಸೊ ಒಂದು ವ್ಯೂ ಸಿಕ್ತು ನನಗೆ ಡವ್ದು. ತುಂಬಾ ಚೆನ್ನಾಗಿದೆ. ಇದು ವಿಶಿಷ್ಟವಾದ ಪಾರಿವಾಳ. ಮೇಲ್ಗಡೆ ಅಳಿಲು. ವಾವ್, ಈ ಕೋಟೆ ಮೇಲೆ ಇವು ಆರಾಮಾಗಿದೆ, ಯಾವುದೇ ನಗರದ ತೊಂದರೆಗಳಿಲ್ಲದೆ. ಎಸ್, ಆರೋಯ್ತು. ಇಲ್ಲಿ ಯಾವುದೋ ಪೈಪ್ಗಳಿದೆ ನೋಡಿ, ಚೆನ್ನಾಗಿ ಪ್ರೊಟೆಕ್ಷನ್ ಮಾಡಿದ್ದಾರೆ, ಹಾಳಾಗಬಾರ್ದು ಅಂತ.
ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಮೇಲ್ಗಡೆ ಡಿಸೈನು. ಆ ಕಾಲದಲ್ಲಿ ಕೋಟೆ ಕಟ್ಟಿ ಅದಕ್ಕೊಂದು ಡಿಸೈನ್ ಮಾಡಿ ಕಲ್ಲಿನಿಂದ ಈ ಥರ ಕಟ್ಟೋದಿದೆಯಲ್ಲ, ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಐ ಥಿಂಕ್ ನಾನು ಟಾಪ್ ವ್ಯೂ ಬಂದಿದ್ದೀನಿ. ಈ ಕಡೆ ಒಂದು ವ್ಯೂ ಇದೆ, ಅದಕ್ಕಿಂತ ಮುಂಚೆ ಇಲ್ಲೊಂದು ವ್ಯೂ ಇದೆ. ವಾವ್ 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 ವಾವ್, ಸೂಪರ್. ನಾನು ಟಾಪ್ ವ್ಯೂ ಅಲ್ಲಿದ್ದೀನಿ. ಆಗಲೇ ನಾ ಕಂಡ ದೇವಸ್ಥಾನ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ. ದೊಡ್ಡ ರೋಡೆಲ್ಲ ಇದೆ ಅಲ್ಲಿ. ಮಿಸ್ಟ್ ಇದೆ ನೋಡಿ ಹತ್ತು ಕಾಲಲ್ಲಿ, ಖುಷಿ ಆಗ್ತಿದೆ. ವಂಡರ್ಫುಲ್. ಬನ್ನಿ ಇಲ್ಲಿ ಎಂಟ್ರಿ ಕೊಡೋಣ. ಮಂಟಪಗಳು ಇಲ್ಲಿ ಕುತ್ಕೊಂಡಿರೋಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಬಂದರೆ. ಕೆಲವರೆಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿ ಹೋಗಿದ್ದಾರೆ. ದಯವಿಟ್ಟು ನಮ್ಮ ಜಾಗಗಳನ್ನು ನಾವೇ, ನಮ್ಮ ಕೋಟೆಗಳನ್ನು ನಾವೇ ಸ್ವಚ್ಛತೆಯಾಗಿ ಇಟ್ಕೋಬೇಕು. ಈ ಥರ ಕೋಟೆ ಕಟ್ಟೋಕ್ಕಾಗತ್ತೆ ಇವಾಗ, ಕಟ್ಟಿರೋದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಇದು ನೋಡಿ ಸುರಂಗ ಮಾರ್ಗ ಥರ ಇದೆ, ಅಂದರೆ ಅದು ಹತ್ತೋದಕ್ಕೆ. ಇಲ್ಲಿಂದ ಹತ್ತಿ ನಾವು ಇಲ್ಲಿ ಬಂದು ಕುತ್ಕೋಬೋದು ನೋಡಿ. ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೂ ಸಹ ಅದೇ ಥರ ಇದೆ. ವಾವ್, ದ ಟಾಪ್ ವ್ಯೂ. ಏನೇ ಹೇಳಿ, ಎಲ್ಲೇ ಆಗಲಿ ನಾವು ಟಾಪಿಗೆ ಬಂದಾಗ ಆಗೋ ಖುಷಿ ಇದೆಯಲ್ಲ, ಜೀವನದಲ್ಲಿರ್ಬೋದು, ಕೋಟೆಯಲ್ಲಿರ್ಬೋದು, ಎಲ್ಲೇ ಇರ್ಬೋದು, ಮೇಲೆ ಬರಬೇಕು. ಮೇಲೆ ಬಂದಾಗ ಅದೊಂದು ಸಂತೃಪ್ತಿ, ಸಮಾಧಾನ, ಪ್ರಪಂಚನೇ ಬೇರೆ ಥರ ಕಾಣಿಸುತ್ತೆ. ಅಲ್ಲೊಬ್ಬ ಹುಡುಗ ಇದ್ದಾನೆ. ಸೊ ಫೈನಲಿ ದೇರ್ ಆರ್ ಸಮ್ ಪೀಪಲ್. ವಾ ನೋಡಿ ಎಷ್ಟು ಚೆನ್ನಾಗಿದೆ ಕೋಟೆ. ದಶಕಗಳಿಂದ ಅಂದ್ಕೊಂಡಿದ್ದೆ ವೀಕ್ಷಕರೇ ಇಲ್ಲಿಗೆ ಬರಬೇಕು ಅಂತ, ಬಂದಿರಲಿಲ್ಲ. ಆ್ಯಕ್ಚುಲಿ ತುಂಬ ವರ್ಷಗಳ ಹಿಂದೆ, ಅಂದರೆ ಒಂದು ಇನ್ನೂ 25-30 ವರ್ಷಗಳ ಹಿಂದೆ ಇರ್ಬೋದು. ಇಲ್ಲೆಲ್ಲ ಕಳ್ಳರಿರ್ತಾರೆ, ಹೋಗಬೇಡಿ ಅದು ಇದು ಅಂತ ಹೇಳ್ತಾಯಿದ್ರಂತೆ. ಅದೊಂದು ದೃಷ್ಟಿಯಿಂದ ಮನೇಲಿ ಕಳಿಸ್ತಾ ಇರಲಿಲ್ಲ ಯಾರನ್ನೂ ಇಲ್ಲಿ ಈ ಕಡೆಗೆ. ಬಳ್ಳಾರಿರೋರೇ ತುಂಬ ಜನ ಇದನ್ನು ನೋಡಿಲ್ಲ. ಬಟ್ ಆ ಥರ ಏನಿಲ್ಲ, ಎಲ್ಲರೂ ಬಂದು ನೋಡಿ, ನೋಡಲೇಬೇಕಾದ ಜಾಗ. ಸೊ ಇದರ ಮೇನ್ ಕೋಟೆ. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ವಾವ್, ದಿಸ್ ಈಸ್ ದ ಮ್ಯಾಗ್ನಿಫಿಷೆಂಟ್ ವ್ಯೂ. ಅದ್ಭುತ. ದಿಸ್ ಇಸ್ ದ ಬೆಸ್ಟ್ ವ್ಯೂ ನೋಡಿ. ನಮ್ಮ ಕೋಟೆ, ನಮ್ಮ ಹೆಮ್ಮೆ. ಬನ್ನಿ ಹೊರಗಡೆ ಹೋಗೋಣ. ಎಷ್ಟು ಸೊಗಸಾಗಿದೆ ಗೊತ್ತಾ. ಕಣ್ಣಲ್ಲಿ ನೋಡೋದಕ್ಕಂತೂ ಇನ್ನೂ ತುಂಬ ಚೆನ್ನಾಗಿದೆ, ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ. ನನಗಂತೂ KGF ಅಲ್ಲಿ ಯಶ್ ನಡ್ಕೊಂಡು ಬರೋ ಆ ಸೀನ್ ನೆನಪಾಗ್ತಿದೆ. ಇಲ್ಲೇ ಆ ಥರ ಆಗಿದೆ ಇದು.
ಬೆಳಗ್ಗೆ ಬಂದಿದ್ದೀನಿ ವಿತೌಟ್ ನಾಷ್ಟ ಏನೂ ಮಾಡಿಲ್ಲ. ಆದರೆ ಹೊಟ್ಟೆ ತುಂಬೋದಕ್ಕೆ ಊಟನೇ ಬೇಕಾಗಿಲ್ಲ. ಕೆಲವೊಮ್ಮೆ ಈ ಥರ ನೋಟನ್ನು ಸಾಕು ಅಂತ ಅನಿಸ್ತಾ ಇದೆ. ನೋಡಿ, ಅದ್ಭುತವಾಗಿದೆ. ಮತ್ತು ಮಂಟಪಗಳು, ಕೂತು ಸುಧಾರಿಸ್ಕೊಂಡು ಹೋಗೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ವಾವ್. ಸೊ ನಾನು ಆಗಲೇ ಹೇಳಿದ್ನಲ್ಲ ಕೋಟೆ ಕಟ್ಟೋಕ್ಕಾಗಲ್ಲ ಅಂತ. ಕೆಲವರು ಇಲ್ಲಿ ಬಂದು ಕೋಟೆ ಮೇಲೆ ಹೆಸರು ಬರ್ಕೊಂಡು ಅದನ್ನು ತಮ್ಮದಾಗಿಸ್ಕೊಳ್ಳೋ ಪ್ರಯತ್ನ ಪಡ್ತಾಯಿದ್ದಾರೆ. ಆದರೆ ಅದು ಸಾಧ್ಯ ಇಲ್ಲ. ದಯವಿಟ್ಟು ಯಾರಿಗೂ ಹೆಸರು ಬರೆಯೋಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ. ಸೂಪರ್. ಫೋಟೋಗ್ರಫಿಗಂತೂ ಮಾಡಿಸಿದ ಜಾಗ. ಯಾರು ಫೋಟೋ ತೆಗೆಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಬಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲೇ. ಈ ಕಡೆ ವ್ಯೂ ಇದೆ ಹಾಗೂ ಈ ಕಡೆನೂ ವ್ಯೂ ಇದೆ. ನಾನು ಈ ಕಡೆಯಿಂದ ಹೋಗಿ ಆ ಕಡೆ ಬರ್ತೀನಿ. ಬನ್ನಿ ಹೋಗೋಣ. ಇಲ್ಲೊಂದು ವ್ಯೂ ಇದೆ ಅನ್ಸುತ್ತೆ. ನನಗಂತೂ ತುಂಬಾ ಖುಷಿಯಾಗಿದೆ. ಎಕ್ಸೈಟೆಡ್, ಎಕ್ಸ್ಟ್ರೀಮ್ಲಿ ಹ್ಯಾಪಿ. ವಾ. ಅದೇನು ಹೋಗ್ತಾ ಇದರ ಸೌಂದರ್ಯ ತೆರ್ಕೋತಾ ಇದೆ. ಬರ್ತಾ ನನಗೆ ಇನ್ನೂ ಜಾಸ್ತಿ ಖುಷಿ ಆಗ್ತಾಯಿದೆ. ನೋಡಿ ಹೇಗಿದೆ ವ್ಯೂ ಇದು. ಅಬ್ಬಾ ಸಾಕತ್ತರಿ. ಇದು ಇನ್ನೊಂದು ವ್ಯೂ ತೋರಿಸ್ತೀನಿ ನೋಡಿ. ವಾ, ಏನು ನೋಡ್ರಿ, ಸಾಕತ್ತು. ಅಬ್ಬಾ. ಈ ದಾರಿಯಲ್ಲಿ ನಡ್ಕೊಂಡು ಹೋಗೋದೇ ನೋಡಿ ಸೊಗಸಾಗಿದೆ. ನೋಡಿ ಅದು ಹೇಗಿದೆ ಇದು. ಒಂದು ರೌಂಡ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಬರ್ತೀನಿ ಒಂದು ರೌಂಡು. ಒಣಗಿದ ಹುಲ್ಲು ನಮ್ಗೆ ಸ್ವಲ್ಪ ಹಸಿರು ಅನಿಸ್ತಾ ಇದೆ ನೋಡಿ. ಹಸಿರಾದ ನೆನಪುಗಳನ್ನ ತರ್ತಾ ಇದೆ, ಮನಸ್ಸನ್ನ ಹಸಿರುಗೊಳಿಸ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಸ್ಟೆಪ್ಸು ಎಲ್ಲ ಕಡೆ ಹಿಂಗೆ ಹತ್ತಬೇಕೇನೋ ಅಂತ ಅಂದ್ಕೊಂಡೆ. ಇಲ್ಲ ಹತ್ತೋದಕ್ಕೆ ಇನ್ನೂ ಸ್ಟೆಪ್ಸ್ ಇದೆ. ತುಂಬಾ ಚೆನ್ನಾಗಿದೆ. ತುಂಬ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಆ ಕಾಲದಲ್ಲಿ. ಫ್ಯಾಮಿಲಿ ಜೊತೆ ಬಂದರೆ ಇನ್ನೂ ಸಖತ್ತಾಗಿರ್ತಿತ್ತು. ಫೋಟೋಗಳು ತೆಗೆದುಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ವಾವ್, ನೋಡಿ ಇಲ್ಲಿಂದ ತೋರಿಸ್ತೀನಿ ವ್ಯೂ ಈಗ ನೋಡಿ. ವಾ. ಅದ್ಭುತ. ಹುಡುಗರುಗಳು ಬರ್ತಾ ಇದ್ದಾರೆ ಮೇಲೆ. ನಾನು ಒಬ್ಬನೇ ಇದ್ದೆ ಇದುವರೆಗೂ ಮೇಲೆ. ಸಾಕಾಗಿದೆ.
ವಾವ್, ತುಂಬಾ ದೊಡ್ಡದಿದೆ ಇದು. ಎಲ್ಲ ಕವರ್ ಮಾಡೋದು ತುಂಬಾ ಟೈಮ್ ತೊಗೊಳತ್ತೆ ಅನಿಸುತ್ತೆ. ನೋಡೋಣ. ಯಾವ ದಿಕ್ಕಲ್ಲಿ ನೋಡಿದ್ರೂ ಒಂದು ಹೊಸ ಥರ ವ್ಯೂ ಸಿಗುತ್ತೆ ಇಲ್ಲಿ. ಅದ್ಭುತವಾಗಿ ಕಾಣುತ್ತೆ ನೋಡಿ. ಈ ವ್ಯೂ ಇದಂತೂ ಭಾಳ ಚೆನ್ನಾಗಿದೆ. ವೀಕ್ಷಕರೇ, ನಾನು ವಾವ್ ಅನ್ನೋದು ನಿಮಗೆ ಏನು ಅನಿಸ್ತಾ ಇದೆ ಗೊತ್ತಿಲ್ಲ, ಬಟ್ ನನಗಂತೂ ಇದು ಅತಿಶಯೋಕ್ತಿ ಅಲ್ಲ, ಅಥವಾ ವಿಡಿಯೋಗೋಸ್ಕರ ಆ ಥರ ಹೇಳ್ತಾ ಇರೋದು ಖಂಡಿತ ಅಲ್ವೇ ಅಲ್ಲ. ಐ ಆಮ್ ಫೀಲಿಂಗ್ ಇಟ್. ನನಗೆ ಹಾಗೆ ಅನಿಸ್ತಾ ಇದೆ. ನೀವು ಪರಿಸರ ಪ್ರೇಮಿಗಳು, ಕೋಟೆ ಪ್ರಿಯರು ಎಲ್ಲ ಆದರೆ ನಿಮಗೂ ಹಾಗೆ ಅನಿಸ್ಬೋದು. ಯಾರು ಚಪ್ಪಲಿ ಬಿಟ್ಟು ಹೋಗಿದ್ದಾರೆ ಇಲ್ಲಿ, ಬಹುಶಃ ಇಲ್ಲೇ ಬಿಟ್ಟು ಹೋದರು, ಬಟ್ ಯಾರೂ ಇಲ್ಲ ಇಲ್ಲಿ. ಅಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಮನೆಗಳ ಥರ ಇದೆ. ಚಿಕ್ಕ ಚಿಕ್ಕ ಇದು ಏನು ಹೇಳ್ತಾರೆ ಗೊತ್ತಿಲ್ಲ, ಅದು ತೋರಿಸ್ತೀನಿ ರಿಸೂಮ್ ಮಾಡಿ. ಈ ಥರ ತುಂಬಾ ಇವೆ ಅಲ್ಲಿ. ನೋಡಿ, ಇಲ್ಲಿ ನೀರು ನಿಂತಿದೆ, ಮಳೆಯ ನೀರು. ತುಂಬ ಸೊಗಸಾಗಿದೆ. ನೋಡಿ, ವಯಸ್ಸಾಗಿರೋರೆಲ್ಲರೂ ಬಂದಿದ್ದಾರೆ ಹತ್ತಿ ಮೇಲೆ. ಹತ್ತು ಬರ್ಬೋದು ಯಾರು ಬೇಕಾದರೂ, ಹುಡುಗರು, ವಯಸ್ಸಾಗಿರೋರು ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಸ್ವಲ್ಪ ಡೌನ್ ಇದೆ. ನಾನು ರಾಜರ ಕಾಲದಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಒಂದು ಅನುಭವ ಆಗ್ತಿದೆ ನನಗೀಗ. ವಿ ಶುಡ್ ಫೀಲ್ ಇಟ್, ಆಗಲೇ ನಮ್ಗೆ ಇಷ್ಟ ಆಗೋದು. ಎಷ್ಟು ಚೆನ್ನಾಗಿದೆ ನೋಡ್ರಿ ಕೋಟೆ. ನಿಜವಾಗೂ ಈ ಥರ ಸೂಪರ್ ಕೋಟೆ ನಾನು ನೋಡೇ ಇಲ್ಲ ಅಂತ ಅನ್ಬೋದು. ತುಂಬ ಕೋಟೆಗಳು ನೋಡಿದ್ದೀನಿ, ಬಟ್ ಇದು ತುಂಬಾ ವಿಭಿನ್ನವಾಗಿದೆ, ತುಂಬಾ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಫೋರ್ಟ್ಸ್. ಖಂಡಿತ ಯಾರು ಬಳ್ಳಾರಿಗೆ ಬರ್ತೀರಾ, ಇಲ್ಲಿಗೆ ಬನ್ನಿ. ಬಳ್ಳಾರಿಯಲ್ಲಿ ಖಂಡಿತ ನೋಡಲೇಬೇಕಾದ ಜಾಗ ಇದು. ವಾವ್, ನೋಡಿ ಎಷ್ಟು ಸೊಗಸಾಗಿದೆ. ಈ ಕೋಟೆ ಎಷ್ಟು ದೊಡ್ಡದಾಗಿದೆ ಅಂದರೆ ಅಲ್ಲಿಗೆಲ್ಲ ಹೋಗ್ಬೇಕು ಇವಾಗ. ಎಷ್ಟು ದೊಡ್ಡದಾಗಿದೆ ನೋಡಿ. ಆಲ್ರೆಡಿ ತುಂಬ
ಓಡಾಡಿದ ಮೇಲೂ ಓಡಾಡದೇ ಇರೋ ಜಾಗನೇ ದೊಡ್ಡದಾಗಿದೆ. ಅದ್ಭುತ. ವೀಕ್ಷಕರೇ, ನಮಗೆ 1 ಅವರಲ್ಲಿ ನೋಡ್ಬೋದು ಕೋಟೆ ಅಂತ ಹೇಳಿದ್ರು ಖಂಡಿತ ಇಲ್ಲ ಅನ್ಸತ್ತೆ. 1 ಅವರಲ್ಲ, ಇನ್ನೂ ಜಾಸ್ತಿ ಬೇಕೇ ಬೇಕು. ಇದತ್ತದ ಮಜವಾಗಿದೆ. ಇಲ್ಲಿ ಅಜ್ಜಿರೆಲ್ಲ ತುಂಬ ಚೆನ್ನಾಗಿ ಹತ್ಕೊಂಡೋದ್ರು. ಇಲ್ಲಿ ನಾನು ಶೂ ಹಾಕ್ಕೊಂಡು ಬಂದಿದ್ದೀನಿ. ಬೆಟರ್ ಟು ವೇರ್ ಶೂ ಹಾಕ್ಕೊಂಡು ಬಂದರೆ ಈಸಿಯಾಗಿ ಹತ್ಬೋದು. ವಾವ್, ಎಲ್ಲಿ ಹತ್ತಿದ್ರು ಕ್ಯಾಮ್ರಾ ಎಲ್ಲಿಟ್ಟರು ಒಂದೊಂದು ಹೊಸ ವ್ಯೂ ಸಿಗ್ತಾ ಇದೆ ನನಗಂತ. ನೋಡಿ, ಅಲ್ಲಿ ಸಖತ್ತಾಗಿದೆ ಕೆರೆ. ಕೋಟೆಯ ಸುತ್ತ ಕೆರೆ. ಅಬ್ಬಾ ನೋಡಿ, ಕೆರೆ ನೋಡೋಣ, ಝೂಮ್ ಮಾಡಿ ನೋಡೋಣ ಕೆರೆ. ವಾವ್, ತುಂಬ ಚೆನ್ನಾಗಿದೆ ಕೆರೆ. ಒಂದು ಪುಟ್ಟ ಮಗು ಸಹ ಬಂದಿದೆ. ನೋಡಿದ್ರಲ್ಲ ಈ ಕೋಟೆ ಎಷ್ಟು ರಮಣೀಯವಾಗಿದೆ ಅಂತ. ಇದು ಮೇಲ್ಭಾಗದ ಒಂದು ದೃಶ್ಯಾವಳಿ. ಒಂದು ಸ್ವಲ್ಪ ಕೆಳಗಡೆ ಇಳಿದ್ರೆ ಅಲ್ಲಿ ಇನ್ನೊಂದು ಸುತ್ತಿದೆ. ಕೋಟೆಯ ಸುತ್ತು ಆಗ್ತಾ ಹೋದಂತೆಲ್ಲ ಕೋಟೆ ಅದ್ಭುತವಾಗಿ ಕಾಣ್ತಾ ಹೋಗುತ್ತೆ. ಈ ವಿಡಿಯೋ ಲೆಂತು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅದು ತುಂಬಾ ಚೆನ್ನಾಗಿದೆ. ಸರಿ ವೀಕ್ಷಕರೇ, ಈಗ ನಾನು ಕೋಟೆಯ ಮೇಲ್ಭಾಗದಿಂದ ಕೆಳಗಡೆ ಇಳಿತಾ ಇದ್ದೀನಿ. ಒಂದು ಸ್ವಲ್ಪ ಅಷ್ಟೇ ಇನ್ನೂ ಸುತ್ತೋದಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೋಟೆನ ಸುತ್ತಾಕೋಣ, ಇನ್ನಷ್ಟು ಇದರ ಸೌಂದರ್ಯದ ಸೊಬಗನ್ನು ನಾವು ಕಣ್ತುಂಬಿಕೊಳ್ಳೋಣ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.